ನೀವು ಮಂಡ್ಯ ಮಂಡ್ಯ ಸ್ಲಾಗೆಲ್ಲ ಕೇಳ್ಬೇಕು ಅವ್ರನ್ನ. ಏನಲ್ಲ ಚೆನ್ನಾಗಿದ್ದೀರಾ? ಇಲ್ಲಿ ಇವಾಗ ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಮಂಡ್ಯದಲ್ಲಿ ನಾನಿದ್ರೆ ಕಳೆ ಬರ್ತದೆ. ಆಗಸ್ಟ್ 7ಕ್ಕೆ ಗೆಟ್ಟು ಬಂದೇ ಬರ್ತದೆ. ಥ್ಯಾಂಕ್ ಯು. ಅಂಡ್ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಳ ಪೇಷನ್ಸಿಂದ ಕುಂತಿರೋ, ಇನ್ನೇನು ಮಾತಾಡೋಕ್ಕೇನಿಲ್ಲ, ಎಲ್ಲ ಗೆಸ್ಟ್ಗಳು ಆಲ್ರೆಡಿ ಮಾತಾಡಿದ್ದಾರೆ, ನಾನು ಮಾತಾಡೋದೇನೂ ಇಲ್ಲ. ಥ್ಯಾಂಕ್ಸ್ ಹೇಳಬೇಕಷ್ಟೇ ನಾನು. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಗೆಳೆಯರು ಕೃಷ್ಣ, ನಾಗು ಮತ್ತು ಅಭಿಷೇಕ್ ಅಂಬರೀಷು ಮತ್ತು ಪ್ರಮೋದ್ ಎಲ್ಲರೂ ಏನರೋ ಇರೋ ಒಂದು ನಿಮಿಷ ಇರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಆ್ಯಂಡ್ ಚೇತು ಪದೇ ಪದೇ ನಾವು ವೇದಿಕೆ ಮೇಲೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಚೇತು, ಮಾಸ್ತಿ, ಆಮೇಲೆ KR ಪೇಟೆ, ಗಿರಿ, ಮಂಜು, ಆಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ರಚ್ಚು ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ಮಂಡ್ಯ ಭಾಷೆನ ಉಳಿಸ್ತವ್ರು ನೀವು. ಯಾಕಂದರೆ ಫಸ್ಟ್ ಡೇಯಿಂದ ಬೇಕಾದಾಗ್ಲಿಕ್ಕಲ್ಲ ಪಕ್ಕದಲ್ಲಿ ಹೆಂಗಸಿರ್ಬೇಕು ಅಷ್ಟೇ ಅಂತಂದೆ. ಅವತ್ತು ಅಂಬರೀಷಣ್ಣ ಆಶೀರ್ವಾದದಿಂದ ಶುರುವಾದ ಈ ಜರ್ನಿ ಇಲ್ಲಿವರೆಗೂ ನಿಂತೇ ಇಲ್ಲ. ಒಂದು ಲವ್ ಇನ್ ಮಂಡ್ಯ, ಒಂದು ಡ್ರಾಮಾ, ಒಂದು ಬ್ಯೂಟಿಫುಲ್ ಮನಸ್ಸುಗಳು, ಅದಾದ್ಮೇಲೆ ಲೂಸಿಯಾ, ಅದಾದ್ಮೇಲೆ ಕ್ವಾಟ್ಲೆ ಸದೀಸ, ಅಂಜದ ಗಂಡು, ಅಯೋಗ್ಯ, ಇಲ್ಲಿವರೆಗೂ ನನ್ನನ್ನು ನೀವು ಗೆಲ್ಸ್ಕೊಂಡ್ ಬಂದಿದ್ದೀರಾ. ಪ್ರತ್ಯೇಕವಾಗಿ ನನ್ನ ನಿಲ್ಲಿಸಿದ್ದೀರಾ ಈ ಜಾಗದಲ್ಲಿ, ಈ ಕರ್ನಾಟಕದಲ್ಲಿ. ಹಾಗಾಗಿ ನಿಮ್ಮನ್ನ ಯಾವಾಗಲೂ ಎದೆವಡೆ ಇಟ್ಕೊಂಡಿರ್ತೀವಿ ನಾವು. ಅಷ್ಟೇ ಪ್ರೀತಿಯಿಂದ ನಿಮ್ಮ ಬಗ್ಗೆ, ಭಕ್ತಿಯಿಂದ ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿರೋರು ನಾವು. ಕನ್ನಡ ಚಿತ್ರರಂಗ ನಮ್ಮ ಎಲ್ಲ ಸಿನಿಮಾಗಳನ್ನ ನೋಡಿ ಎಲ್ಲರನ್ನ ಬೆಂಬಲಿಸಿ ಅಂತ ಕೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಎಸ್ಪೆಷಲಿ ಮುನೇಗೌಡರಿಗೆ. ಏನು ಈ ಸಿನಿಮಾನ ಸುಮಾರು ಜನ ಅಯೋಗ್ಯ 2 ಮಾಡ್ತೀವಿ ಅಂದಾಗ ಅಫ್ಕೋರ್ಸ್ ಸೀಕ್ವೆಲ್ಗೆ ತುಂಬ ಜನ ಕ್ಯೂ ಅಲ್ಲಿ ಇರ್ತಾರೆ. ಪ್ರೊಡ್ಯೂಸರ್ಸು ತುಂಬ ಜನ ನನಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು. ಆ್ಯಕ್ಚುಲಿ ನಾನು ಕೊಟ್ಟಿರೋ ಅಡ್ವಾನ್ಸ್ನ ವಾಪಸ್ ಕೊಟ್ಬಿಟ್ಟು ಮುನೇಗೌಡರು ಬಂದು ಹೇಳಿದ್ರು, ಸರ್ ಈ ಪಿಕ್ಚರ್ ಮಾಡಿ ಸರ್ ಅಂತ ಅಯೋಗ್ಯ 2ನ. ಅವಾಗ ನಾನು ಒಪ್ಕೊಂಡೆ. ಬಟ್ ಒಪ್ಕೊಂಡಿಗೆ ತಕ್ಕಂತೆ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಬಂದು ನಿಲ್ಲಿಸಿದ್ದಾರೆ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ಆ್ಯಂಡ್ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ. ಒಂದು 50 ಕೋಟಿ ದುಡ್ಡು ಮಾಡಿ, ಚೆನ್ನಾಗಿ ದುಡ್ಡು ಮಾಡಿ, ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಸಿನಿಮಾನ ಹೆಗಲ ಮೇಲೆ ನಿಂತ್ಕೊಂಡಿದ್ದು ನನ್ನ ಪ್ರಮೋಷನ್ಗೆ ಮತ್ತು ಪ್ರತಿಯೊಂದಕ್ಕೂ ನನ್ನ ಅಣ್ಣ ತಮ್ಮದಿರ್ತಾರ ಪಕ್ಕದಲ್ಲಿ ನಿಂತ್ಕೊಂಡಿದ್ದು. ನೀವಿಬ್ಬರು ಅಲ್ಲಿದ್ರೆ ಬೆಲೆ ಇರಲ್ಲ, ಬನ್ನಿ ಇಲ್ಲಿಗೆ. ಇವರಿಬ್ಬರು ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಾ ಇರಲ್ಲ. ಯಾರಿಲ್ಲ ಅಂದ್ರೂ ಆಗ್ತಾ ಇತ್ತು, ನಾನಿಲ್ಲ ಅಂದ್ರೆ ಆಗ್ತಾ ಇತ್ತು, ರಚಿತಾ ಅವ್ರಿಲ್ಲ ಅಂದ್ರೂ ಈ ಸಿನಿಮಾ ಆಗ್ತಾ ಇತ್ತು. ಬಟ್ ಇವರಿಬ್ಬರಿಲ್ಲ ಅಂದಿದ್ರೆ ಈ ಸಿನಿಮಾ ಸಾಧ್ಯನೇ ಇಲ್ಲ. ನನ್ನ ಪ್ರಮೋಷನ್ಗೆ ಪ್ರತಿಯೊಂದು ಕ್ಷಣವೂ ನನಗೆ ಹೆಗಲು ಕೊಟ್ಟುಕೊಂಡು 15 ದಿವಸದಿಂದ, ಒಂದು ತಿಂಗಳಿಂದ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಕಷ್ಟ ಸುಖಗಳಲ್ಲಿ ಈ ಸಿನಿಮಾ ನಾಳೆ ಏನಾರು ಗೆದ್ರೆ ಕ್ರೆಡಿಟ್ ಫಸ್ಟ್ ಹೋಗ್ಬೇಕಾಗಿರೋದು ಇವರಿಬ್ಬರಿಗೆ. ಇವರಿಬ್ಬರಿಗೆ ಆ ಕ್ರೆಡಿಟ್ ಸಿನಿಮಾ ಗೆದ್ರೆ 100% ನಿಮಗೇನೆ ಬರೆದಿಟ್ಕೊಳ್ಳಿ. ಆ ಗೆಲುವು ದೊಡ್ಡ ಮಟ್ಟಕ್ಕಾಗಲಿ. ಅದಾದ್ಮೇಲೆ ಮಹೇಶ ಬಾ, ಇಲ್ಲಿ ಬಾ, ಮೇಲ್ಗಡೆ ಅಲ್ಲಿ ನಿಂತ್ಕೊಬೇಡ, ಬಾ ಬಾ. ನೀನು ತುಂಬ ಕಷ್ಟಪಟ್ಟಿದ್ಯಾ, ತುಂಬ ತಡ್ಕೊಂಡಿದ್ಯಾ, ತುಂಬ ಒದ್ದಾಡಿದ್ಯಾ. ಈ ಸಿನಿಮಾನ ಗೆಲ್ಸೋದಕ್ಕೆ ನಿನ್ನ ಶ್ರಮ ತುಂಬ ದೊಡ್ಡದು. ನಿನಗೂ ಒಳ್ಳೇದಾಗಲಿ. ಈ ಸಿನಿಮಾ ಖಂಡಿತ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಡುತ್ತೆ. ಮುಂದಿನ ನಮ್ಮೆಲ್ಲರ ಜರ್ನಿ ತುಂಬ ಅದ್ಭುತವಾಗಿರುತ್ತೆ. ಮುನೇಗೌಡ ಸರ್ ನಿಮಗೂ ಅಷ್ಟೇ, ಖಂಡಿತ ಒಳ್ಳೇದಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಪ್ರತಿಯೊಬ್ಬ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಫ್ಕೋರ್ಸ್ ಅರ್ಚನಾ ಆ್ಯಂಡ್ ನಯನ್ ಎಲ್ರಿಗೂ ಥ್ಯಾಂಕ್ಸ್. ಆಮೇಲೆ ಇಡೀ ಯಾರು ನಮ್ಮ ಪ್ರದೀಪ್ ಮತ್ತು ಯಾರಪ್ಪ ನಮ್ಮ ದೇವರಾಜ್ ಅವರು, ಪ್ರದೀಪ್ ಮತ್ತು ದೇವರಾಜ್ ಅವ್ರಿಗೆ, ಅವ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಪಿಕ್ಚರ್ ನೋಡ್ತೀರಾ ಆಗಸ್ಟ್ 7ಕ್ಕೆ? ಓಕೆ ಸೂಪರ್. ಎನಿವೆ ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ. ಎಸ್ 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 ಎಸ್